ಯಾವ ಊರಿನ ಕ್ಷೇತ್ರ ಪಾಪಿ ನಿಮ್ಗೆ ಹೇಳ್ದ ದುಡ್ಡು ಒಳ್ಳೇದಲ್ಲ ಅಂತ? ನೀವೇ ಯೋಚನೆ ಮಾಡಿ, ಅವ್ರ ಬಗ್ಗೆ ಯೋಚನೆ ಮಾಡಿ, ಯಾರು ಹೇಳಿದ್ರು ಅವ್ರ ಬಗ್ಗೆ. ಅವರು ನಿಜವಾಗ್ಲೂ ಅವ್ರಿಗೆ ಏನಾದರೂ ಒಂದು ದುಡ್ಡಿನ ಸಮಸ್ಯೆ ಇದ್ದೇ ಇರುತ್ತೆ, ಅಥವಾ ಅದು ದುಡ್ಡಿನ ಬಂದು ಹೋಗ್ತಾ ಇರುತ್ತೆ, ಅಥವಾ ಅವರು ಅದನ್ನ ಸರಿಯಾಗಿ ಇನ್ವೆಸ್ಟ್ ಮಾಡಿರಲ್ಲ. ಅಂಥವರೇ ಈ ರೀತಿ ಹೇಳೋದು. ಪ್ರತಿ ಸಕ್ಸಸ್ಫುಲ್ ಪರ್ಸನ್ ಯಾರೇ ಆಗಿರಲಿ, ನೀವು ಅವ್ರನ್ನ ಹೋಗಿ ಕೇಳಿದ್ರೆ, ಬಿಸ್ನೆಸ್ ಮನ್ ಇರ್ಬೋದು ಅಥವಾ ಚೆನ್ನಾಗಿ ಬೆಳೆದಿರೋರು ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಚೆನ್ನಾಗಿ ಬೆಳೆದಿರೋರು ಇರ್ಬೋದು, ಲೈಕ್ ಸ್ಪೋರ್ಟ್ಸ್ ಅಥವಾ ಬೇರೆದು, ಯಾರನ್ನ ಕೇಳಿದ್ರು ಅವ್ರು ಒಂದೇ ಒಂದು ಹೇಳೋದು, ದುಡ್ಡು ಕೆಟ್ಟದಲ್ಲ, ದುಡ್ಡು ಇಸ್ ವೆರಿ ಗುಡ್. ಅದು ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ಅದು ನಮಗೆ ಚಾಯ್ಸಸ್ ಕೊಡುತ್ತೆ, ನಾವು ಏನು ಬೇಕೋ ಅದನ್ನ ಮಾಡೋ ಸ್ವಾತಂತ್ರ್ಯ ಕೊಡುತ್ತೆ. ಬಟ್ ಆಗಲೂ ಕೆಲವರು ಇರ್ತಾರೆ, ದುಡ್ಡು ಕೆಟ್ಟದು, ದುಡ್ಡು ಜಾಸ್ತಿ ದುಡ್ಡು ಬಂದರೆ ತಲೆ ಇರಲ್ಲ ಅಂತ. ಆ್ಯಕ್ಚುಲಿ ಏನಂದರೆ ಅವ್ರಿಗೆ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದೇ ಗೊತ್ತಿಲ್ಲ. ಬೇರೆಯವ್ರಿಗೆ ಟ್ರಸ್ಟ್ ಮಾಡಿದವ್ರಿಗೆಲ್ಲನೂ ಸಾಲ ಕೊಟ್ಬಿಡ್ತಾರೆ, ಅಥವಾ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ, ಅದು ವಾಪಸ್ ಬರಲ್ಲ. ಅವ್ರಿಗೆ ತುಂಬಾ ಕೆಟ್ಟ ಅನುಭವ ಇರುತ್ತೆ. ಯಾಕಂದರೆ ಮೇನ್ ಪ್ರಾಬ್ಲಮ್ ದುಡ್ಡಿಂದಲ್ಲ, ಮೇನ್ ಪ್ರಾಬ್ಲಮ್ ಅವರು ಅದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರು, ಅಥವಾ ಅದನ್ನ ಹೇಗೆ ಹೇಗೆ ಇನ್ವೆಸ್ಟ್ ಮಾಡಿದ್ರು, ಅಥವಾ ಗ್ರೋ ಮಾಡೋದಕ್ಕೆ ಗ್ರೋ ಮಾಡಲಿಲ್ಲ ಅನ್ನೋದು. ಸೊ ನಿಮಗೂ ತಿಳ್ಕೊಬೇಕಾ ಫೈನಾನ್ಸಸ್ ಲಿಟ್ರಸಿ, ಬೇಸಿಕ್ಸ್ ಆಫ್ ಫೈನಾನ್ಸಸ್ ಏನು ಅಂತ? ನನ್ನ ಕಮ್ಯುನಿಟಿ ಜಾಯ್ನ್ ಆಗಿ. ಕಮೆಂಟಲ್ಲಿ ಇಂಟ್ರೆಸ್ಟೆಡ್ ಅಂತ ಟೈಪ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೇನೆ ಫಾರ್ ಒನ್ ಕಾಲ್.